ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ಮೇಲೆ ಅಮೆರಿಕ ಸೇನೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಪರಮಾಣು ಸ್ಥಾವರ ಮತ್ತೆ ಹರ್ಮುಜ್ ಅನ್ನ ಟಾರ್ಗೆಟ್ ಮಾಡಲಾಗಿದೆ. ಬುಷೆಹರ್ ಪರಮಾಣು ಸ್ಥಾವರದ ಬಳಿಯಲ್ಲಿ ದಾಳಿ ನಡೆದಿದೆ. ಅಮೆರಿಕ ಸೇನೆಯಿಂದ ದಾಳಿ ಆಗಿದೆ. ಸದ್ಯಕ್ಕೆ ಹಾನಿ ಇಲ್ಲ ಅಂತೇಳಿ ಮಾಹಿತಿ ಇದೆ. ಮುಖ್ಯ ರಿಯಾಕ್ಟರ್ ಸುರಕ್ಷಿತವಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಪರಮಾಣು ಸ್ಥಾವರವನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಸಹಜವಾಗಿ ಆತಂಕ ಇರುತ್ತೆ. ಬಟ್ ಸದ್ಯಕ್ಕೆ ಮುಖ್ಯ ರಿಯಾಕ್ಟರ್ ಸೇಫ್ ಆಗಿದೆ, ಇದರಿಂದ ಏನು ಪರಿಣಾಮ ಆಗಿಲ್ಲ ಅಂತೇಳಿ ಮಾಹಿತಿ ಇದೆ. ಇನ್ನು ಹರ್ಮುಜ್ ಜಲಸಂಧಿ ಸುತ್ತಮುತ್ತಲೂ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇರಾನ್ನ ಕರಾವಳಿ ಉದ್ದಕ್ಕೂ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಸುಮಾರು 90 ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ದಾಳಿಯನ್ನ ಮಾಡಲಾಗಿದೆ. ಕದನ ವಿರಾಮ ಆಗಿದ್ದು ಹೆಸರಿಗಷ್ಟೇ, ಆದರೆ ದಾಳಿ ಪ್ರತಿ ದಾಳಿ ಈಗಲೂ ಮುಂದುವರೆದಿದೆ. ಹಾಗಾಗಿ ಆತಂಕ ಜಾಗತಿಕವಾಗಿ ಮತ್ತೆ ಈಗ ನಿರ್ಮಾಣವಾಗಿದೆ. ಇರಾನ್ನ ಕರಾವಳಿ ಉದ್ದಕ್ಕೂ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಸುಮಾರು 90 ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ದಾಳಿಯನ್ನ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿ ಸುತ್ತಮುತ್ತಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಆ ದಾಳಿಯ ತೀವ್ರತೆ ಹೇಗಿದೆ ಅಂತೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ನಡೀತಾ ಇದೆ. ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ಮೇಲೆ ಅಮೆರಿಕ ಸೇನೆ ಕ್ಷಿಪಣಿ ದಾಳಿಗಳನ್ನ ಮುಂದುವರೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ, ಕೌಂಟರ್ ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ಇನ್ನು ಪರಮಾಣು ಸ್ಥಾವರ ಇರ್ಬೋದು, ಬುಷೆಹರ್ನ ಪರಮಾಣು ಸ್ಥಾವರದ ಬಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿ ಆಗಿದೆ. ಬಟ್ ಅಲ್ಲಿ ರಿಯಾಕ್ಟರ್ಗಳು ಸೇಫ್ ಆಗಿದೆ, ರಿಯಾಕ್ಟರ್ನ ಕೇಂದ್ರ ಸೇಫ್ ಆಗಿದೆ. ಸದ್ಯಕ್ಕೆ ಯಾವುದೇ ಹಾನಿ ಪರಮಾಣು ಸ್ಥಾವರದ ಬಳಿಯಲ್ಲಿ ಆಗಿಲ್ಲ ಅಂತೇಳಿ ಮಾಹಿತಿ ಇದೆ. ಇನ್ನು ಇರಾನ್ನಿಂದ ಅಮೆರಿಕ ಮೇಲೆ ಪ್ರತಿ ದಾಳಿ ಆಗಿದೆ. ಕುವೈತ್, ಕತಾರ್, ಬಹ್ರೇನ್ನಲ್ಲಿ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ ಇರಾನ್. ಅಮೆರಿಕ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಕುವೈತ್, ಕತಾರ್ ಮತ್ತೆ ಬಹ್ರೇನ್ನಲ್ಲಿ 2 ದಿನಗಳ ದಾಳಿಯಲ್ಲಿ 14 ಸಾವಾಗಿದೆ, 70 ಮಂದಿ ಗಾಯ ಆಗಿದೆ ಅಂತೇಳಿ ಮಾಹಿತಿ ಇದೆ. ಕದನ ವಿರಾಮಕ್ಕೆ ಈಗ ಧಕ್ಕೆ ಆಗಿದೆ. ಮತ್ತಷ್ಟು ಜಟಿಲ ಪರಿಸ್ಥಿತಿ ನಿರ್ಮಾಣವಾಗುವಂತ ಆತಂಕ ಇದೆ. ಜಾಗತಿಕವಾಗಿ ರಾಷ್ಟ್ರಗಳಿಗೆ ಮತ್ತೆ ತೈಲ ಸಂಕಷ್ಟದ ಆತಂಕ ಈಗ ಉದ್ಭವವಾಗಿದೆ. ಸಹಜವಾಗಿ ಈಗ ಮತ್ತೆ ಕದನ ವಿರಾಮ ಮುರಿದು ಬಿದ್ದಿದೆ. ದಾಳಿ ಪ್ರತಿ ದಾಳಿ ನಡೀತಾ ಇದೆ. ಎಚ್ಚರಿಕೆಗಳನ್ನ ಪರಸ್ಪರ ಕೊಡ್ತಾ ಇದ್ದಾರೆ. ಅಮೆರಿಕ ಒಂದ್ ಕಡೆ ಎಚ್ಚರಿಕೆ ಕೊಟ್ರೆ ಇರಾನ್ ಕೂಡ ಇದಕ್ಕೆ ಪ್ರತಿ ದಾಳಿ ನಡೆಸ್ತಾ ಇದು ಕೂಡ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಮತ್ತೆ ಜಾಗತಿಕ ರಾಷ್ಟ್ರಗಳಿಗೆ ತೈಲದ ಬಗ್ಗೆ, ಅಭಾವದ ಬಗ್ಗೆ ಈಗ ಭೀತಿ, ಆತಂಕ ಕಾಡ್ತಾ ಇದೆ. ಆ ಯುದ್ಧ ಆದಂಥ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಇಲ್ಲಿ ಅಡುಗೆ ಸಿಲಿಂಡರ್ ಇರ್ಬೋದು, ವಾಣಿಜ್ಯ ಸಿಲಿಂಡರ್ ಇರ್ಬೋದು, ಪೆಟ್ರೋಲ್, ಡೀಸೆಲ್ ಒಂದು ಕಡೆ ಬೆಲೆ ಏರಿಕೆ ಬಿಸಿ ಆದರೆ ಇನ್ನೊಂದು ಕಡೆ ಗಂಟೆಗಟ್ಟಲೆ ಕ್ಯೂನಲ್ಲಿ ಜನ ನಿಂತುಕೊಳ್ತಾ ಇದ್ರು. ಈ ಆತಂಕ ಎಲ್ಲ ಇತ್ತು. ಮತ್ತೆ ಯುದ್ಧ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಒಂದ್ ಕಡೆ ಕದನ ವಿರಾಮ ಆಗಿತ್ತು, ಒಪ್ಪಂದಗಳಾಗಿತ್ತು, ಜಾಗತಿಕವಾಗಿ ಸ್ವಲ್ಪ ಸಮಾಧಾನ ಇತ್ತು. ಅದರ ಬೆನ್ನಲ್ಲೇ ಈಗ ದಾಳಿ ಪ್ರತಿ ದಾಳಿ, ಮತ್ತೆ ಇದಕ್ಕೆ ಈಗ ಫುಲ್ ಸ್ಟಾಪ್ ಹಾಕೋರು ಯಾರೂ ಇಲ್ವಾ? ಯಾಕಂದ್ರೆ ವಾರ್ನಿಂಗ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ವರದಿ ಬಂದಿತ್ತು, ಟ್ರಂಪ್ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಇರಾನ್ ಅವರು ಅಂತ ಹೇಳಿ. ಹಾಗಾದ್ರೆ ಏನಾಗ್ತಾ ಇದೆ, ಇದು ಎಲ್ಲಿ ತನಕ ಹೋಗ್ಬೋದು? ಶರ್ಮಿತಾ, ಏನು ಕದನ ವಿರಾಮದ ಒಪ್ಪಂದ ಆಗಿತ್ತು. ಒಪ್ಪಂದದ ಜಾರಿಗೆ 30 ದಿನಗಳು ಮತ್ತು 60 ದಿನಗಳು, ಒಟ್ಟು 90 ದಿನಗಳು ಡೆಡ್ಲೈನ್ ಇತ್ತು. ಆ ದಿನಗಳಲ್ಲಿ ಅವರು ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದು ಒಂದು ಇರಾನು, ಮತ್ತು ಏನು ಪರಮಾಣು ಏನಿತ್ತು ಅದನ್ನ ಅಣ್ವಸ್ತ್ರವನ್ನೆಲ್ಲ ಸರೆಂಡರ್ ಮಾಡೋದು ಪ್ರಮುಖ ಒಪ್ಪಂದಗಳಾಗಿತ್ತು. ಮತ್ತು ಇರಾನ್ಗೆ ಏನು ಲಾಸ್ ಆಗಿತ್ತು ಅದು ಅಮೆರಿಕ ತುಂಬಿಕೊಡ್ಬೇಕಿತ್ತು, ಅಷ್ಟು ನಷ್ಟವನ್ನು ಪರಿಹಾರ ಹಣದ ರೂಪದಲ್ಲಿ. ಇಷ್ಟು ಒಪ್ಪಂದಗಳನ್ನು 60 ದಿನಗಳಲ್ಲಿ ಮುಗಿಸ್ಬೇಕಿತ್ತು. ಆದರೆ ಆ ಒಪ್ಪಂದಗಳು ಎಲ್ಲ ಬ್ರೇಕಪ್ ಆಗಿದೆ. ಯಾವುದು ಕೂಡ ಸಂಧಾನದಲ್ಲಿ ಆದಂತೆ ಒಪ್ಪಂದಗಳು ಜಾರಿ ಆಗ್ತಾಯಿಲ್ಲ. ಇದೇ ಕಾರಣಕ್ಕೆ ಕಳೆದ 2 ದಿನಗಳಿಂದ ಅಮೆರಿಕ ಇರಾನ್ ಮೇಲೆ ಸಾಕಷ್ಟು ದಾಳಿ ಮಾಡ್ತಾ ಇದೆ. ನಿನ್ನೆ ಸುಮಾರು 90 ಕಡೆ ದಾಳಿ ಮಾಡಿದೆ, ಮೊನ್ನೆ ಒಂದು 80 ಕಡೆ ದಾಳಿ ಮಾಡಿದೆ. ಒಟ್ಟು ಒಂದು 160-170 ಕಡೆ ಅಮೆರಿಕ 2 ದಿನಗಳಲ್ಲಿ ದಾಳಿ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ನೀವಾಗಲೇ ಹೇಳ್ತಾಯಿದ್ರೆ ಬುಷೆಹರ್ ಏನು ಪ್ಲಾಂಟ್ ಇದೆ, ನ್ಯೂಕ್ಲಿಯರ್ ಪ್ಲಾಂಟ್, ಅಲ್ಲಿ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಆ ಪ್ಲಾಂಟನ್ನು ರಷ್ಯಾದವರು ಟೆಕ್ನಿಷಿಯನ್ಸು ಮೇಂಟೈನ್ ಮಾಡ್ತಾಯಿದ್ರು. ಅಲ್ಲಿ ಸಾಕಷ್ಟು ಹಾನಿ ಆಗಿದೆ ಅಂತ ಅಮೆರಿಕ ಹೇಳ್ತಾಯಿದೆ. ಆದರೆ ಇರಾನ್ ಆಗಲಿ ಅಥವಾ ರಷ್ಯಾ ಆಗಲಿ ಯಾವುದೇ ರೀತಿ ಹಾನಿ ಆಗ್ತಿಲ್ಲ ಪ್ಲಾಂಟ್ಗೆ ಅಂತ ಹೇಳ್ತಿದ್ರೆ. ಕೇವಲ ನ್ಯೂಕ್ಲಿಯರ್ ಪ್ಲಾಂಟ್ ಅಲ್ಲ, ಮತ್ತು ITBT ಹಬ್ಗಳು ಮತ್ತು ಪೋರ್ಟ್ಗಳು, ಬಂದರು ಪ್ರದೇಶ ಏನಿದೆ, ಸೌತ್ ಇರಾನ್ ಏನಿದೆ, ಅಲ್ಲಿ ತೀರದ ಉದ್ದಕ್ಕೂ ಎಷ್ಟು ಬಂದರುಗಳಿದೆ ಅಷ್ಟು ಬಂದರುಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಮೆರಿಕ. ಹೀಗಾಗಿ ತಿರುಗಿಸಿ ಇರಾನ್ ಕೂಡ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಏನೋ ಸಾಕಷ್ಟು ಕಡೆ ಇರಾನ್ ಕೂಡ ದಾಳಿ ಮಾಡಿದೆ. ಅಮೆರಿಕದ ಪ್ರತಿ ದಾಳಿಗೆ ಪ್ರತಿಯಾಗಿ ದಾಳಿ ಮಾಡ್ತಕ್ಕಂಥದ್ದು. ನಿನ್ನೆ ಖಮೇನಿ ಅವರ ಅಂತ್ಯಕ್ರಿಯೆ ಕಡೇ ದಿನ ಇತ್ತು. ನಿನ್ನೆ ಕ್ರಿಮೇಷನ್ ಟೈಮಲ್ಲಿ ನಾವು ಟ್ರಂಪನ್ನು ಸುಮ್ಮನೆ ಬಿಡಲ್ಲ, ಕೊಂದೇ ಕೊಲ್ತೀವಿ ಅಂತಕ್ಕಂಥದ್ದು ನಿನ್ನೆ ಸಾಕಷ್ಟು ಖಮೇನಿ ಬೆಂಬಲಿಗರು ಕ್ರಿಮೇಷನ್ ವೇಳೆ ಕೂಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಇಸ್ರೇಲು
ಗುಪ್ತಚರ ಇಲಾಖೆ ಇಸ್ರೇಲ್ಗೆ ಒಂದು ಮಾಹಿತಿ ನೀಡಿದೆ. ಯಾವುದೇ ಕಾರಣಕ್ಕೂ ಇರಾನ್ ಅವ್ರನ್ನ ಸುಮ್ಮನೆ ಬಿಡಲ್ಲ, ಹತ್ಯೆ ಮಾಡುತ್ತೆ ಅಂತಕ್ಕಂಥದ್ದು. ಸಾಕಷ್ಟು ಜಾಗತಿಕ ಮಟ್ಟದ ಇವತ್ತಿನ ಪತ್ರಿಕೆಗಳನ್ನ ಗಮನಿಸಿದಾದರೆ ಇಸ್ರೇಲ್ನ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಟ್ರಂಪ್ ಹತ್ಯೆ ಆಗುತ್ತೆ, ಅದಕ್ಕೆ ಇರಾನ್ ಒಂದು ಸ್ಕೆಚನ್ನು ಮಾಡ್ಕೊಂಡಿದೆ. ಅದು ಆ ಸುದ್ದಿ ಇವತ್ತು ಏನು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಮಾಧ್ಯಮಗಳಲ್ಲಿ ವರದಿ ಆಗ್ತಾಯಿದೆ. ಅಂದರೆ ಟ್ರಂಪ್ನ ಹತ್ಯೆ ಮಾಡ್ತೀನಿ ಅಂತ ಇರಾನ್ ತುಂಬ ಸೇಡ್ ಇಟ್ಕೊಂಡಿದೆ. ಈ ಕಾರಣಕ್ಕಾಗಿ ಅದು ಯಾವುದೇ ಒಪ್ಪಂದಗಳಿಗೆ ಒಪ್ತಾ ಇಲ್ಲ, ಸೈನ್ ಹಾಕಿದ್ದು ಅಷ್ಟೇ ಬಂತು, ಅದನ್ನು ಜಾರಿಗೊಳಿಸೋದಕ್ಕೆ ಇರಾನ್ ಯಾವುದೇ ಕಾರಣಕ್ಕೂ ಮುಂದಾಗ್ತಿಲ್ಲ ಅಂತಕ್ಕಂಥದ್ದು ಮಾಹಿತಿ. ಇದರ ಎಫೆಕ್ಟ್ಗಳನ್ನ ನಾವು ಗಮನಿಸಿದ್ರೆ ಶರ್ಮಿತಾ ಹೇಳ್ತಾಯಿದ್ರೆ ಆಗಲಿ ನೀವು ಏನು ಮತ್ತೆ ಒಂದಿಷ್ಟು ತೈಲದ ಬೆಲೆ ಏರಿಕೆ ಆಗ್ಬೋದು, ಮತ್ತು ಅನಿಲ ಬೆಲೆ ಜಾಸ್ತಿ ಆಗ್ಬೋದು, ಗ್ಯಾಸ್ ರೇಟ್ ಜಾಸ್ತಿ ಆಗ್ಬೋದು, ಮತ್ತು ಬೈ ಪ್ರಾಡಕ್ಟ್ಸ್ ಏನು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಏನಿದೆ, ಡಾಂಬರ್ ಇರ್ಬೋದು ಅಥವಾ ಬೇರೆ ಬೇರೆ ಏನೋ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ರಿಲೇಟ್ ಆಗಿರ್ತಕ್ಕಂಥ ಸಾಕಷ್ಟು ಪರಿಕರಗಳಿರ್ಬೋದು. ಈ ಪರಿಕರಗಳೆಲ್ಲ ಒಂದಿಷ್ಟು ಏನೋ ರಫ್ತಾಗೋಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ, ಮತ್ತು ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಕೇವಲ ನಾವು ಇಲ್ಲಿ ತೈಲ ಮತ್ತು ಗ್ಯಾಸನ್ನು ಅಷ್ಟೇ ನೋಡೋದಲ್ಲ, ಬೈ ಪ್ರಾಡಕ್ಟ್ಸ್ ಏನಿದ್ದೇವೆ ಅದ್ರ ಕೂಡ ರೇಟ್ಗಳು ಜಾಸ್ತಿ ಆಗಂತ. ಮತ್ತು ನಿನ್ನೆ ನಾವು ಶೇರ್ ಮಾರ್ಕೆಟ್ ಗಮನಿಸಿದ್ವಿ, ಅಮೆರಿಕ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಕಡೆ ದಾಳಿ ಮಾಡಿದಾಗ ಸಹಜವಾಗಿ ಏನೋ ನಮ್ಮದು ಭಾರತದ ಶೇರ್ ಮಾರ್ಕೆಟ್ ಕೂಡ ನಿನ್ನೆ ಒಂದಿಷ್ಟು ಬಿದ್ದೋಗಿತ್ತು. ಹಾಗಾಗಿ ಕಳೆದ 2 ದಿನಗಳಲ್ಲಿ ನೋಡಿದ್ರೆ ಜಾಗತಿಕ ಮಟ್ಟದಲ್ಲಿ ಏನೋ ಕೊಲ್ಲಿ ರಾಷ್ಟ್ರಗಳನ್ನ ಅಂದರೆ ಗಲ್ಫ್ ರಾಷ್ಟ್ರಗಳನ್ನ ಮೇಲೆ ಏನು ಸಾಕಷ್ಟು ರಾಷ್ಟ್ರಗಳು, ಸುಮಾರು ವಿಶ್ವದ 20% ರಾಷ್ಟ್ರಗಳು ಡಿಪೆಂಡ್ ಆಗಿದೆ. ಅಷ್ಟು ರಾಷ್ಟ್ರಗಳಿಗೂ ಕೂಡ ಸಾಕಷ್ಟು ಆರ್ಥಿಕ ಸಂಕಷ್ಟ ಖಂಡಿತವಾಗಿ ಎದುರಾಗುತ್ತೆ ಶರ್ಮಿತಾ. ಬಟ್ ಯಾವುದೇ ಇಲ್ಲೇನೋ ಲಾಸ್ಟ್ ಟೈಮ್ ನೋಡೋದಾದ್ರೆ ನಾವು ಚೀನಾ ಮತ್ತು ರಷ್ಯಾ ಒಂದಿಷ್ಟು ಪರೋಕ್ಷವಾಗಿ ಏನೋ ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾಯಿದ್ವು, ಅದು ಸಾಧ್ಯ ಆಗಲಿಲ್ಲ. ಮಧ್ಯ ಪಾಕಿಸ್ತಾನ ಏನೋ ಮೀಡಿಯೇಟ್ ಮಾಡಿಬಿಟ್ಟು ಒಂದಿಷ್ಟು ಒಪ್ಪಂದಗಳು ಆಗೋ ಲೆವೆಲಿಗೆ ನೋಡ್ಕೊಂಡಿತ್ತು. ಆದರೆ ಒಪ್ಪಂದಗಳು ಜಾರಿ ಆಗೋ ಹಂತದಲ್ಲಿ ಇರಾನ್ ಮತ್ತು ಅಮೆರಿಕ ಯಾವುದೇ ಮನಸ್ಸು ಮಾಡ್ತಾ ಇಲ್ಲ. ಹೀಗಾಗಿ ಒಂದಿಷ್ಟು ಕಾನ್ಫ್ಲಿಕ್ಟ್ ದೊಡ್ಡದಾಗಿ ಮತ್ತೆ ವಾರ ತುಂಬ ದೊಡ್ಡದಾಗ್ತಾ ಇದೆ. ಇದು ಹೀಗೆ ಮುಂದುವರಿಯುವಂಥ ಚಾನ್ಸಸ್ ಇದೆ. ಮತ್ತೇನಾದರೂ ಇರಲಿ ಪಾಕಿಸ್ತಾನ ಏನಾದರೂ ಮಧ್ಯಸ್ಥಿಕೆ ವಹಿಸುತ್ತಾ ಅಂತ ನೋಡಬೇಕಾದೆ ಶರ್ಮಿತಾ. ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.